ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಿ ಬ್ಲಾಗ್ಸ್. ಸೊ ನಾವು ಯಾವಾಗಲೂ ಖಾರ ರೆಸಿಪಿ ಮಾಡ್ತಿದ್ವಿ. ಇವತ್ತು ನಾನು ಡಿಸೈಡ್ ಮಾಡಿ ಒಂದು ಸ್ವೀಟ್ ರೆಸಿಪಿ ಹಾಗೆ ಲೈಕ್ ಕೇಕ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಬನ್ನಿ, ಇಂಗ್ರೀಡಿಯೆಂಟ್ಸ್ ಗೈಸ್, ಕೇಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು 5 ಬಿಸ್ಕೆಟು ಹ್ಯಾಪಿದು ಪೌಡ್ರ್ ಮಾಡಿಟ್ಕೊಂಡಿರೋದು. ಅದಾದಮೇಲೆ ಬಟರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಶುಗರ್ ಸಿರಪ್, ಶುಗರ್ ಪೌಡರ್, ಕೋಕೋ ಪೌಡರ್, ಮಿಲ್ಕ್, ಸಿಲಿಕಾನ್ ಮೋಲ್ಡ್. ಸೊ ಗೈಸ್, ಇವಾಗ ನಾವು ಬಿಸ್ಕೆಟ್ ಪೌಡರ್ಗೆ 1 ಸ್ಪೂನಷ್ಟು ಕೋಕೋ ಪೌಡರ್ ಹಾಕೋಣ. ಸೊ 1 ಸ್ಪೂನ್ ಶುಗರ್ ಪೌಡರ್ ಹಾಕೋಣ. ಸೊ ಗೈಸ್, ಇವಾಗ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋಣ. ಅದಾದಮೇಲೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಗೈಸ್ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಮಿಲ್ಕ್ ಹಾಕೊಳ್ಳಿ. ಸೊ ಗೈಸ್, ನಾನು ಹೆಂಗೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಹಂಗೆ ಮಾಡಬೇಕು. ಸೊ ಗೈಸ್, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಲಮ್ಸ್ ಇಲ್ದಿರೋ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಎಲ್ಲ ರೆಡಿ ಆಗಿದೆಯಲ್ಲ. ಸೊ ಇವಾಗ ಈ ಮೋಲ್ಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲೇ ಬಟರನ್ನು ಸ್ಪ್ರೆಡ್ ಮಾಡ್ಕೊಬೇಕು ಈ ಮೋಲ್ಡ್ ಬಗ್ಗೆ. ಸೊ ಗೈಸ್, ಹೀಗೆ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡ್ರೆ ಏರ್ ಬಬಲ್ಸ್ ಆಚೆ ಹೋಗುತ್ತೆ. ಸೊ ಗೈಸ್, ಇವಾಗ ಓವನಲ್ಲಿ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಹಾಗೆ 30 ಮಿನಿಟ್ಸ್ ಕಾಯೋಣ. ಬಾಯ್. ಗೈಸ್, ಆ್ಯಕ್ಚುಲಿ 30 ಮಿನಿಟ್ಸ್ ಅಲ್ಲ, 8 ಮಿನಿಟ್ಸ್. ಸೊ ಗೈಸ್, 8 ಮಿನಿಟ್ಸ್ ಸಿಕ್ಕಿದ್ದೀನಿ. ಬೇಕಾದ್ಮೇಲೆ ಸಿಗ್ತೀನಿ. ರೆಡಿ ಆಗೋಷ್ಟರಲ್ಲಿ ನಾವು ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ. ಸೊ ಒಂದು ಬಟ್ಲಿಗೆ ಮಿಲ್ಕ್ ಹಾಕ್ಕೊಂಡು ಇವಾಗ ಕೋಕೋ ಪೌಡ್ರ್ ಹಾಕೊಂಬಿಟ್ಟು 2 ಸ್ಪೂನಷ್ಟು ಶುಗರ್ ಪೌಡ್ರ್ ಹಾಕೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಣ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಮಿಕ್ಸ್ ಮಾಡ್ಕೊತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ. ಹಾಗೆ ಲಮ್ಸ್ ಇಲ್ದಿರ ಮಿಕ್ಸ್ ಮಾಡ್ಕೊಬೇಕು. ಸೊ ಗೈಸ್, ಇವಾಗ ಬಟರ್ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಮೇಲೆ ಅದು ರೆಡಿಯಾಗಿದೆ ಅಂತ ಶೋ ಮಾಡಿ. ಸೊ ಗೈಸ್, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ರೆಡಿಯಾಗಿದೆ. ಇವಾಗ ಚೆಕ್ ಮಾಡಿಕೊಂಡು ಮೆತ್ತಿದ್ರೆ ಚೆನ್ನಾಗಿ ಬೇಕಾಗಿಲ್ಲ ಅಂತ, ಇಲ್ಲಿ ಮೆತ್ತಿಲ್ಲ ಬೇಕಾಗಿದೆ. ವಾವ್, ಸೂಪರ್ ಗೈಸ್. ಸೊ ಗೈಸ್, ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲೇಯರಾಗಿ ಕಟ್ ಮಾಡಿಕೊಂಡು ಗಾರ್ನಿಷಿಂಗ್ ಮಾಡ್ಕೊಂಡು ಗೈಸ್, ಇವಾಗ ಶುಗರ್ ಸಿರಪ್ಪು ಎಲ್ಲ ಕಡೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಸೊ ಗೈಸ್, ಇವಾಗ ಶುಗರ್ ಸಿರಪ್ಪನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಆಗಲೇ ತಯಾರು ಮಾಡಿದ್ವಲ್ಲ ಗಾರ್ನಿಷಿಂಗ್ ಕ್ರೀಮ್ನ, ಅದನ್ನು ಹಾಕೋಣ.
ಬೇಸ್ ಬಾಟಮ್ ಲೇಯರ್ನ ಚೆನ್ನಾಗಿ ಗಾರ್ನಿಷ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಇನ್ನೊಂದು ಲೇಯರ್ ಕಟ್ ಮಾಡಿದ್ದೀವಲ್ಲ ಅದನ್ನು ಪ್ಲೇಸ್ ಮಾಡಿ ಮತ್ತು ಅದನ್ನು ಗಾರ್ನಿಷ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸೈಡ್ಸಲ್ಲೆಲ್ಲ ಸ್ಪ್ರೆಡ್ ಮಾಡಬೇಕು. ಆ್ಯಕ್ಚುಲಿ ನಾನು ಈ ಕೇಕು ಏನಕ್ಕೆ ತಯಾರು ಮಾಡಿದೆ ಅಂದರೆ ಇವತ್ತು ಆ್ಯಕ್ಚುಲಿ ಮದರ್ಸ್ ಡೇ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ ಅಂತ ಕೇಕ್ ತಯಾರು ಮಾಡಿದೆ. ಸೊ ಎಲ್ಲ ತಾಯಂದರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಹಾಗೆ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.